ಈ ಬಂಗಾರ ಅಂದಂಗೆ ನಂಗೊಂದು ಕತೆ ನೆನಪಾತೇವ. ಏನು ಹೇಳ್ತೀರಿ ಬಂಗಾರ ತಂದ್ರಪ್ಪ ಹನಿ ಹನಿ ಬಡ್ಕೋರಿ. ಮೊನ್ನೆ ಏನಂತ ಗೊತ್ತೇನ್ರಿ, ನಮ್ಮ ಊರಾಗ ಎಲ್ಲವಕ್ಕ ಒಂದು ಬಂಗಾರದ ಸರ ಮಾಡಿಸ್ಯಾಳ್ರಿ. ಏಕ್ಸಾರ ಅಂದ್ರೆ ಗೊತ್ತೇ ನೀವ? ಎಲ್ಲ ಹಾರಿ ಆತಾವ ನೋಡಿ ಅವ, ಇವು ಈಟಿಟ್ಟದಾವು. ಏಕ್ಸಾರ ಅಂದ್ರೆ ಗೊತ್ತಲ್ರಿ? ಬೋರ್ಮಾಳ, ಟಿಕ್ಕಿ, ಟಿಳಿಕಿ, ಇಲ್ಲೇ ಮುತ್ತಿಗೆ ಅಂತ ಒಂದು ಊರು ಬರ್ತಾ ಗೊತ್ತೇ ನೀವು? ನಾವೊಂದು 15 ದಿವಸ ಪುರಾಣ ಮಾಡಿ ನೀವು 2 ವರ್ಷದಿಂದಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಬಂದಳು, ಆರಾಮದೀನಿಯಪ್ಪ ಅಂತ ಕಿವಿ ತೋರಿಸ್ಲಾಕತ್ತಾಳ ನನಗೆ. ಕರೆ ಕರೆ. ಮತ್ತು ನಾಳೆ ಹೋಗಿ ಕೇಳಿರಿ, ಮತ್ತು ನೀವು ಊರಾಗ ಹೋಗಿ ಯಾರನ್ನ ರೀ ಆಕೆ ಇಲ್ಲ, ಮತ್ತು ಕಿವಿ ತೋರಿಸಿ ಆರಾಮದಿರೇನಪ್ಪ ಅಂದಳು. ನನಗೆ ವಿಚಿತ್ರ ಆತು. ಕಿವಿ ತೋರಿಸಿ ಆರಾಮದಿರೇನಪ್ಪ ಅಂದಳು. ನಾ ಏನು ಆರಾಮಳು? ಆ ಹೆಣ್ಮಗಳಂದ್ರೆ ಏನು ಗೊತ್ತೇ ನೀವು? ಯಪ್ಪ ಇದು ಕೆಳಗಿಂದ ತಾಲ್ಲೂಕು ಐತಿ ಅಂದಳಿಕದ. ಏನು ರೀ ಮ್ಯಾಗಿಂದ ಏನೈತಿ ಕೇಳಿದ್ನಿ. ಹೆಣ್ಮಕ್ಳು ಏನು ಹೇಳ್ಬೇಕು? ಯಪ್ಪ ಮ್ಯಾಗಿನ ಜಿಲ್ಲಾ ಐತಿ ಅಂದಳಕ್ಕೆ. ಮತ್ತೆ ಮ್ಯಾಗಿಂದ ಏನಂತ ಕೇಳಿದೆ, ಆಕೇನು ಹೇಳ್ಬೇಕ್ರಿ? ಇದು ಕರ್ನಾಟಕ ರಾಜ್ಯ ಅಂದಳಕ್ಕೆ. ಇನ್ನು ಸುತ್ತೊಂದು ಹಾಕಿಯಲ್ಲ ಏನೇವ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಐತೆವ, ಅದು ಸುತ್ತ ಐತೆ ಅದು ಹಂಗೆ ಇರ್ತಾವೆ ಕೇಂದ್ರಾಡಳಿತ ಪ್ರದೇಶ. ಎಷ್ಟು ಚಂದ ನೋಡ್ರಿ ವೈಭೋಗ ಬಂಗಾರದು. ಹೆಣ್ಮಗಳು ಕೆಸರು ಏನೋ ಹೇಳಿದ್ನಿಲ್ರಿವ, ಎಲ್ಲವಕ್ಕ ಅವು ಎಷ್ಟು ಚಂದ ನೆನಪಿಡ್ದವು. ಎಲ್ಲವಕ್ಕಿದ್ದಕ್ಕೆ ಬಂಗಾರದೊಂದು ಸರ ಮಾಡಿಸ್ಯಾಳ್ರಿ. ಏಕ್ಸಾರ ಮಾಡಿಸಿ ನಮ್ಮ ಊರಾಗ ಬುಧವಾರ ಸಂತೆವ. ಅರ್ಥ ಸುಮ್ಮ ಕೊಟ್ಟು ಕೇಳ್ಬೇಕು ನೀವು. ಬುಧವಾರ ಸಂತಿಗೆ ಹೋಗೋರ್ಲಕ್ಕೆ ಮನೆ ಮುಂದೆ ಹಾದು ಹೋಗ್ಬೇಕು. ಸಂತಿಗೆ ಹೋಗೋರ್ಲಕ್ಕೆ ಮನೆ ಮುಂದೆ ಹಾದು ಹೋಗ್ಬೇಕು. ಮನೆ ಮುಂದೆ ಹಾದು ಹೋಗ್ಬೇಕಂದಾಗ ಹೆಣ್ಮಗಳು ಅದು ತಪ್ಪು ಕೆಲಸ ಏನು ಮಾಡಿದ್ಲು ಅಂತಂದ್ರೆ, ಭಾಳ ಪದ್ಧತಿ ಹೆಣ್ಮಗಳಕ್ಕೆ ದೊಡ್ಡ ಸರಾರ ಕೊಳ್ಳಾಗ ಮಾಡಿಸ್ಯಾಳು. ತಲೆ ತುಂಬ ಶರ್ಗೆ ಹಾಕೊಂಡು ಮುಚ್ಕೊಂಡು ಕೂತಾಳು. ಅದನ್ನು ಮುಚ್ಕೊಂಡು ಕೂತಾಳು. ಮಂದಿ ಎಲ್ಲ ನೋಡ್ತಾಳು. ಅಕ್ಕ ಆರಾಮದೇನು? ಈಗ ಬಂದ್ರೆ ಸಂತಿಗೆ. ನಾವು ಆರಾಮದಿ ನೋಡಿ ಎಲ್ಲವಕ್ಕ ಅಂತ ಅವ್ರು ಹೇಳ್ತಾರೆ. ಅವ್ರು ಹೋಗ್ತಾರೆ. ಅಕ್ಕ ಬೋರಮ್ಮಕ್ಕ ಸಂತಿಗೆ ಈಗ ಬಂದೇನ? ಈಗ ಬಂದೀವ. ಆರಾಮದಿರೇನಕ್ಕ? ಆರಾಮದಿ. ಹೆಣ್ಣು ಮಕ್ಕಳು ಬಂದವ್ರನ್ನೆಲ್ಲ ಮಾತಾಡಿಸಿದ್ರು. ಒಬ್ಬರು ಕೇಳುವರೇವ, ನಿನ್ನ ಸರ ಹೆಂಗೈತಿ, ನಿನ್ನ ಸರ ಹೆಂಗೈತಿ. ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಏನು ದೊಡ್ಡ ಸಮಸ್ಯೆ ಅಂತಂದ್ರೆ, ಅವ್ರು ಏನು ಮಾಡಿಸಿ ಹಾಕೋತಾರಲ್ಲ ಮುಖ್ಯ ಅದನ್ನು 4 ಮಂದಿ ಕೇಳಬೇಕು. ಅದನ್ನು 4 ಮಂದಿ ಕೇಳಿಕಂದ್ರೆ ಇವ ನಿದ್ದಿನ ಹತ್ತಂಗಿಲ್ಲ. ಇವಕ್ಕೆ ಹನಿ ಹನಿ ಬಡ್ಕೋರಿ ಕೇಳಬೇಕು. ಅವ್ರು ಕೇಳಿ ಇವ ಚಲೋ ಆಗೈತಿ ಅಂದ್ರೆ ಪಾಡ, ಅವ್ರ ದೈವ ಚಲೋ. ಕೆಟ್ಟ ಆಗೈತಿ ಅಕ್ಕ ಹಿಂಗಾಗೈತಿ ಅಂತಂದ್ರೆ ಮುಗಿದು ಹೊತ್ತ ಬೆಳತನಕ್ಕೆ ಬೈತಾರೆ. ಮತ್ತೆ ನೋಡ್ರಿ ಭಾಳ ವಿಶೇಷ. ಅಕ್ಕ ಭಾಳ ಚಲೋ ಆಗೈತಿ ಅನ್ನೋದು ನೀವು ಅಟ್ಟ ಅನ್ನೋದು ನೋಡ್ರಿ. ಅದನ್ನು ಬಿಟ್ಟು ಅಕ್ಕ ಇದ್ಯಾಕ ವಾಂಕ್ ಆಗೈತಿ ನೋಡಕ್ಕ ಇದು ತಂತಾರೆ ಮುಗಿದು ಹೊತ್ತು ಮತ್ತೆ ಡುಗು ಚಲೋ ಪತ್ತಾರ ನುಗಿಬೇಕತ್ತಾಳಕ್ಕೆ. ಯಾಕೋ ಯಪ್ಪ ಹಿಂಗ್ಯಾಕೆ ಮಾಡಿಕೊಟ್ಟದ ಇದನ್ನು ವಾಂಕ್ ಆಗೈತತ್ ನೋಡಿ. ಹೆಣ್ಮಕ್ಳದೊಂದು ವಿಶೇಷ ಗುಣ ಅದು, ತೋರಿಸಬೇಕು ಅದನ್ನು. ಆಕೆ ಅಂದಳು ಬಂದವ್ರದ್ದು 500 ಮಂದಿನ ಮಾತಾಡಿಸಿದ್ರು. ಅಕ್ಕ ಆರಾಮದೇನು? ಯಾರು ಹೇಳೋರು ಮಾತಾಡಿಸುವಾರು. ಇವ ನಿನ್ನ ಸರ ಚಂದ ಆಗೈತನವಾರು, ಯಾವಾಗ ಮಾಡಿಸ್ತನವಾರು, ಹೆಂಗೆ ಮಾಡಿಸ್ತನವಾರು, ಎಷ್ಟು ಕೊಟ್ಟೆನವಾರು, ಯಾವಾಗ ತಂದೆನವಾರು. ಹೆಣ್ಮಗಳ ತಲೆ ಕೆಡ್ತೀರಿ. ಏನು ಹೆಣ್ಮಗಳ ತಲೆ ಕೆಡ್ತಿಲ್ಲ. ತಲೆ ಕೆಟ್ಟ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಆಕಿದು ಒಟ್ಟ ಮುಗಿದು ಹೋಗ್ತೀವ ತಾಳ್ಮೆ. 500 ಮಂದಿನ ಬಾಯಾಗ ಒಂದು ಕಪ್ ಚಹಾ ಹಾಕೋಲಾರ್ದ ಮಾತಾಡಿಸಿದ್ ಪಾಪ. ಹೆಸರೇನಕ್ಕಿದು? ಎಲ್ಲವಕ್ಕ ಮಾತಾಡಿಸಿತ್ತು. ಎಷ್ಟು ತಲೆ ಕೆಡಿತು ಅಂತಂದ್ರೆ 8 ಎತ್ತಿನ ಹೊಲ ಇವ ಅವ್ರದ್ದು. ಎಟ್ರಿ 8 ಎತ್ತಿನ ಹೊಲ. ಕಣ್ಕಿ ಬನಿವಿ ಹುಟ್ಟಿದ್ದವ್ರು ಯಜಮಾನ. ದೊಡ್ಡದೊಂದು ಎತ್ತರ ಒಂದು ಬಿಲ್ಡಿಂಗ್ ಆಗತ್ತೆ. ಕಣ್ಕಿ ಬನಿವಿ ಹುಟ್ಟಿದ್ದ. ಹೆಣ್ಮಗಳು ಅಂದಳಕ್ಕಿ ನನಗೆ ಸುಖ ತಗೊಂಡು ಏನು ಮಾಡೋದು ಅಂತೇಳಿ ಕಡ್ಡಿ ಪೆಟ್ಟಿಗೆ ತಗೊಂಡು ಕಣ್ಕಿ ಬನಿವಿಗೆ ಬೆಂಕಿ ಹಚ್ಚಳು. ದಗ 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 ಬೆಂಕಿ ಹಚ್ಚು. ಏನು ದಗ 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 ಬೆಂಕಿ ಹತ್ತಿಲ್ಲ. ಬೆಂಕಿ ಹತ್ತಿದ ಕಾಲಕ್ಕೆ ಏನಾಯ್ತು ಅಂದ್ರೆ ಊರಾಗಿನ ಮಂದಿ ಎಲ್ಲ ಬಂದ್ರು. ಇವ ಮತ್ತು ಹೊಗಿ ಬತ್ಲಾ, ಹೊಗಿದಲ್ಲಿ ನಗಿಯತ್ ನೋಡ್ರಿ. ಬಂದ್ರು ಅವ್ರು ಹೊಗಿ, ಏನು ದಗ 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 ಹೊಗಿ. ಮಂದಿ ಎಲ್ಲ ಬಂದರು. ಹೆಣ್ಮಗಳು ಏನು ಬಡಿಯದಿ ಬಡ್ಕೊಳಕತ್ತೇಳು ತ್ರಾಸಾಗಿ. ಎದಕ್ಕೆ ತ್ರಾಸಾಗಿ? ಬಂಗಾರ ಕೇಳಾರ್ದ ತ್ರಾಸು ಬನಿವಿ ಮೇಲೆ ಹಾಕ್ಯಾಳ. ಹೇ ಏನೋ ಜೋರ್ಲೆ ಬಡ್ಕೊಂಡಿದ್ಲೆ ಇವ. ಮತ್ತೆ ಬಡ್ಕೊಂಡು ತೋರಿಸ ನನ್ನ ನಡೆಯಂಗಿಲ್ಲ. ಮತ್ತೆ ಎದಿ ಬಡ್ಕೊಳಕತ್ತಾಳ. ಇದೇನಾಯ್ತು ಅಂದ್ರೆ ಎದಿ ಬಡ್ಕೊಳಕತ್ತಳು ತ್ರಾಸಾಗಿ. ಆ ಜಳಕ್ಕೆ ಗಾಳಿ ಬೀಸಾಕೈತಿ ನೋಡ್ರಿ. ಚುಟುಪುಟ್ಟು ಅಂತ ಹೇಳಿ ಅದು ಸುಡಾಕತ್ತದೆ. ಗಾಳಿಗೆ ಇದ್ರ ಬೀಸ್ತು. ಆ ತಲೆ ಮೇಗಿನ ಸೆರಗ ಕೆಳಗೆ ಬತ್ತೇವು. ಕೆಳಿ ಮೇಗಿನ ಸೆರಗ ಕೆಳಗೆ ಬತ್ತು. ಕೆಳಗೆ ಬಂದಾಗ ಏನಾಯ್ತು ಅಂತಂದ್ರೆ ಅದು ಏನು ಇತ್ತಲ್ಲ ಸರ, ಅದು ಜಗ 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 ಬೆಂಕಿ ಜಳಕ್ಕೆ. ಅದು ಬೆಂಕಿ, ಇದು ಬೆಂಕಿ ಜಳಕ್ಕೆ ದಗ 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 ಉರಿಯಾಕೈತು. ಅದು ಜಗ ಜಗ ಹೊಳ್ಯಾಕೈತು. ಒಂದು ಮುದುಕಿ ಬತ್ರಿ ಬಂದು, ಏನು ಆಕೆ ಹೆಸರೇನು? ಲಕ್ಕವಕ್ಕ ಎಲ್ಲವಕ್ಕ ಕೇಳಿದಳು. ಮತ್ತು ಎಲ್ಲವಕ್ಕದು ಬಂದಳು. ಆಮೇಲೆ ಬಡಿಗೆ ತೊಗೊಂಡು ಮಂದಿಗೆ ಅಂದಾಳು, ನನಗೆಲ್ಲ ಕೊಡಿ, ನಮ್ಮ ಊರಾಗಿನ ಕತೆ ಹೇಳಾಕತ್ತೀನಿ ನೀವು. ಎಲ್ಲವಕ್ಕನತ್ತಕ್ಕೆ ಬಂದಳು. ಯಾಕಾ ಮುದುಕಿ ಅಂದಳು, ಏನು ಎಲ್ಲವಕ್ಕ ಸರ ಮಾಡಿಸಿ ಎಲ್ಲ ಚಂದ ಆಗೈತಲ್ಲ.
ಅಯ್ಯ ನೀನು ಹೆಣ ಎತ್ತರಿ, ಇದನ್ನ ಮೊದಲು ಕೇಳಿದ್ರೆ ನಾ ಯಾಕೆ ಬನ್ನಿವಿಗೆ ಬೆಂಕಿ ಹಚ್ತಿದ್ದೀನಿ ಅಂತ ತಾಕಿ ಒಂದು ಮಾತಿಗಾಗಿ ಬಂಗಾರದ ಮನೆ ಹಿಂಗಾಗೈತೆ ರೀ. ಒಂದು ಮದುವೆಗೆ ಹೋಗಿದ್ನ್ಯಾ, ಮದುವೆಗೆ ಹೋದ್ರಪ್ಲೆ ಮುದುಕ ಊಟ ಮಾಡಾಕತ್ತಿತ್ತು. ಏನು ಮಾಡಾಕತ್ತಿತ್ತು ರೀ? ಏನು ಮಾಡಾಕತ್ತಿತ್ತು? ಮುದುಕ ಊಟ ಮಾಡಾಕತ್ತಿತ್ತು. ಆಯಿ ಬಾಯಿ ನೋಡಾಕತ್ತಿಳ. ಏನಾತ್ರಿ? ಯಾರು ನಂದ ಅಮ್ಮುತ್ಯ ಅಂದ ನೀನು? ಏನಾಗೈತಿ? ಮದುವೆಗೆ ಹೋಗಿದ್ದೀವಿ, ಊಟ ಮಾಡಾಕತ್ತಿತ್ತು. ಯಾವ್ದು ಊಟ ಮಾಡಾಕತ್ತಿತ್ತು? ಮುದುಕ ಊಟ ಮಾಡಾಕತ್ತಿತ್ತು. ಆಯಿ ಬಾಯಿ ನೋಡಾಕತ್ತಿಳು. ಏನು ಆಯಿ ಬಾಯಿ ನೋಡಾಕತ್ತಿಳಲ್ಲ, ನನಗೇನು ಅನಿಸ್ಬಿಡ್ತು, ಮುದುಕನ ಮೇಲೆ ಆ ಎಷ್ಟು ಜೀವ ಇರಬೇಕು. ಭಾಳಷ್ಟು ಮಂದಿ ಹೆಣ್ಮಕ್ಳು ಹೆಂಗದಾರು ಅಂತಂದ್ರೆ, ಗಂಡ ತಾಟ್ನ್ಯಾಗ ಕೈ ತೊಳ್ಕೊಳತಕ್ಕ ಹೆಣ್ಮಗಳ ಬಾಯಿಗೆ ಅನ್ನ ಹಚ್ಚಂಗಿಲ್ಲವ, ತುಟ್ಟಿಗೆ ರೊಟ್ಟಿ ಮುಟ್ಸಂಗಿಲ್ಲ. ಯಾಕೆ ಗೊತ್ತೇನ್ರಿ? ಆಕೆಗೆ ಹಸುನ ಆಗಂಗಿಲ್ಲ. ಹೆಂಗೆ ಗೊತ್ತೇನ್ರಿ? ಸಾರು ಮಾಡೋಗೊಮ್ಮೆ ಅರ್ಧ ಬೇಕಾದ್ರೆ ಸಾರು ಕುಡಿದಿರ್ತಾಳೆ ಆಕೆ. ಒಂದಿಟ್ಟು ಉಪ್ಪಿಟ್ಟು ಅವಲಕ್ಕಿ ಮಾಡಲಿ ಬಾಯಾಗ ಹಿಂಗೆ ಒಕ್ಕೊಂಡು ಬಿಡ್ತಾಳೆ, ರಾಪ್ ಅಂತ ಹೇಳೋದು ಬದಲೇಬೇಕದು. ಯಾಕೆ? ಉಪ್ಪು ಸರಿಯಾಗಿತ್ತಿಲ್ಲೋ, ಖಾರ ಸರಿಯಾಗಿತ್ತಿಲ್ಲ ನೋಡಕ್ಕೆ. ಹಿಂಗೆ ಒಕ್ಕೊಂಡ್ಲಂದ್ರೆ ಮುಗಿದೋತು. ಹಂಗೆ ಹಸು ಆಗ್ತಾವೆ ಆಕೆಗೆ ಸಿಗೋಗು. ಹಂಗೇನಲ್ಲ, ಪದ್ಧತಿ ಐತಿ ಅದು. ಏನಪ್ಪ ಅಂದ್ರೆ ಗಂಡ ತಿನ್ನಲಾರ್ದ ಹೆಂಡತಿ ತಿನ್ನಬಾರ್ದು ಅನ್ನೋದು ಪದ್ಧತಿ ಐತಿ. ಆ ಮುದಕ ತಿನ್ನೋದನ್ನು ನೋಡಿ ನನಗಿಷ್ಟು ಆನಂದ ಆಯ್ತು. ಎಷ್ಟು ಅನ್ಯೋನ್ಯ ಅದಾರ ಇವ್ರ ಜೀವನದೊಳಗೆ. ಇವ್ರು ಹೆಂಗೆ ಅದಾರು ಅಂದ್ರೆ ನೊಬೆಲ್ ಕಪಲ್ಸ್ ಅದಾರ ಇವ್ರು ಎಂಥ ದಂಪತಿಗಳು ಅಂತಂದ್ರೆ ಅಪರೂಪದ ದಂಪತಿಗಳು ಅಂತ ತಿಳ್ಕೊಂಡು ಭಾಳ ಖುಷಿಯಾಗಿ ಮುದುಕಿ ಎತ್ತಕ್ಕೆ ಹೋಗಿ ಕೂತೀವ. ನೀನು ನೋಡಿ ಭಾಳ ಖುಷಿ ಆಯ್ತು. ಎಟ್ಟು ನಿನ್ನ ಸೊಬಗೆ ಎಟ್ಟು, ನಿನ್ನ ಶ್ರೀಮಂತಿಕೆ ಎಟ್ಟೆವ, ನಿನ್ನ ಗಂಡು ಊಟ ಮಾಡೋ ತಕ ಬಾಯಾಗ ನೀವು ಒಂದು ತುತ್ತು ತಿರ್ಕೋಲ್ಲ ಇವ, ನಿನ್ನೆಂತಹ ಭಕ್ತಿ ಅಂತ ಹೇಳಿ ಮುದುಕಿ ಎತ್ತಕ್ಕೆ ಮಾತಾಡಕ್ಕೆ ಹೊಂಟಿ. ಮುದುಕಿ ಅಂದಳು, ನೀ ಯಾವ್ರವ ಅಂತಂದಳ ನನಗಕ್ಕೆ. ಇಲ್ಲವ ನಾ ಅತನೇ ಕಡಿಮೆವ ಅಂತಂದೆ ನಾನು. ಅತನೇ ಕಡಿಮೆ ಅಂದ್ರೆ ಮುದುಕಿ ಏನು ಹೇಳಬೇಕು? ಹುಚ್ಚ ಅವನು ಬಾಯಿ ಯಾಕೆ ನೋಡ್ಕೋತ ಕೂತೀನಿ ಅಂತಂದ್ರೆ ಇಬ್ಬರು ನಡು ಒಂದು ಹಲ್ಲಿನ ಸೆಟ್ ಐತಿ, ಅವ್ನು ಕೊಟ್ಟಂದ್ರೆ ನಾವು ಊಟ ಮಾಡ್ಬೇಕು, ಅದಕ್ಕೆ ನೋಡಾಕತ್ತೀನಿ ಅಂದಳ ಮುದುಕಿ. ಇದು ಹಲ್ಲಿನ ಸಟ್ಟಿನ ಕತಿ ಇದು. ಹಂಗಾಗಿ ಕೆಲವೊಮ್ಮೆ ಬಾಯಾಗಿನ ಹಲ್ಲು ಸುದಕ್ಕೆ ಹೋಗಿಬಿಡ್ತಾವೆ. ಇರೋ ಕಾಲಕ್ಕೆ ಇರಂಗಿಲ್ಲ ತಾಯಿ, ಅರ್ಥ ಮಾಡ್ಕೊಳ್ಬೇಕು. ಶರೀರ ಸುಖ ಕಟ್ಟೋದ, ಶರೀರ ಕಳೆಗೊಂದೋದ, ಮುಖದ ಮೇಲಿರ್ತಕ್ಕಂಥ ತೊಗಲು ಅದು ಕೆಳಗೆ ಬರೋದ, ಬಣ್ಣ ಕರಗೋದ, ದೇಹ ಸ್ವರ್ಗೋದ. ಇದು ಜೀವನದ ಪರಿಪಾಠ ಐತಿ. ಹೆಂಗೆ ನಮ್ಮ ಜೀವನದೊಳಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ದೇಹ ಕರಗತ್ತದ, ಏನು ಆರೋಗ್ಯ ಸ್ವರ್ಗತ್ತದ. ಹಿಂಗೆ ಹೆಂಗಪ್ಪ ಅಂದ್ರೆ ನಮ್ಮ ಜೀವನ ಬರ್ಕೊಂತ ಐತಲ್ಲ ತಾಯಿ, ಹಂಗೆ ದೇವರೊಳಗೆ ಹೆಂಗೆ ಐತಿ ಅಂತಂದ್ರೆ ನಮ್ಮವ್ವ ದ್ಯಾಮಗಂಗಾ ದೇವಿ ಇನ್ನೇನಪ್ಪ ಅಂತಂದ್ರೆ ಆಕಿ ಬಣ್ಣವನ್ನು ಧರಿಸ್ಕೊಂಡು ತಾಯಿ ಈ ಊರೊಳಗೆ ಕಾಲಿಡತಕ್ಕಂಥ ಕಾಲದೊಳಗೆ ಆಕಿ ಹೆಂಗಾಗಿ ಬರ್ತಾಳು ಅಂತಂದ್ರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಭಾಗ್ಯದ ಜ್ಯೋತಿಯಾಗಿ ಬಂದು ನಮ್ಮೆಲ್ಲರ ಬದುಕನ್ನು ಬೆಳಗ್ತಾಳೆ ಅನ್ನತಕ್ಕಂಥದ್ದನ್ನು ತಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಇದು ಭಾಳ ವಿಶೇಷ ನೋಡ್ರಿ. ಅದಕ್ಕಾಗಿ ಏನು ಮಾಡ್ತೀರಿ ನೀವು? ನಿಮ್ಮ ಊರಿಂದ ಯಾವ ಊರಿಗೆ ಹೆಣ್ಮಕ್ಳನ್ನ ಕೊಟ್ಟಿರ್ತಿರಲ್ಲ, ಎಲ್ಲ ಕಳಿಸ್ತೀರಿ ಅವ್ರನ್ನ ಬಾರ ಎಕ್ಕ ಫೋನ್ ಹಚ್ತೀರಿ ನೋಡಿ. ನೀವು ಅಸಾಮಾನ್ಯರಲ್ಲ, ನೀವು ಸಾಮಾನ್ಯರಲ್ಲ, ನೀವು ಅಸಾಮಾನ್ಯರು ನೀವು. ಯಾಕಂದ್ರೆ ಎಲ್ಲರನ್ನೂ ಕರೆಸ್ತೀರಿ, ಜಾತ್ರೆಗೆ ಸೇರಿ ಅಂತೀರಿ. ಜಾತ್ರೆಗೆ ಸೇರಿ ಏನು ಸಂಭ್ರಮ, ಏನು ಸಡಗರ, ಮನ್ಯಾಗ ಏನು ಅಡುಗೆ ಮಾಡೋದು, ಊರಾಗೇನು ಪ್ರಸಾದ, ಇಷ್ಟೆಲ್ಲ ಪ್ರಸಾದ, ಇಷ್ಟೆಲ್ಲ ವೈಭೋಗ ಯಾಕೆ ಮಾಡೋದಂದ್ರೆ ಇರೋದು ಒಂದು ಜೀವನ ಐತಿ. ಹೆಂಗೆ ಜೀವನ ಕಳಿಬೇಕು ಅಂತಂದ್ರೆ ನಾವು ನಮ್ಮವ್ರನ್ನ ಕರೆಸ್ಬೇಕು, ನಾವು ನಮ್ಮವರು ಸೇರಬೇಕು, ನಮ್ಮ ಮುಖ ಅವ್ರು ನೋಡಬೇಕು, ಅವ್ರ ಮುಖ ನಾವು ನೋಡಬೇಕು. ಭಾಳ ದಿವಸಕ್ಕೆ ಅವ್ರ ಮುಖ ನೋಡಿದಾಗ ಅದಕ್ಕೆ ಹೇಳ್ತಾರೆ ನೋಡು, ನಿನ್ನ ಮುಖ ನೋಡಿದ್ರೆ ನಾನು ಹೊಟ್ಟೆ ತುಂಬಿದಂಗೆ ಆಗತ್ತಂತ ಹೇಳಿ ಹೇಳ್ತಾರಲ್ರಿ. ನಾವು ಮುಖಗಳನ್ನು ನೋಡ್ತಾ ಒಳ್ಳೆಯ ಧರ್ಮ ದರ್ಶನವನ್ನು ಮಾಡತಕ್ಕಂಥದ್ದೇ ಈ ಜಾತ್ರೆ ಅನ್ನತಕ್ಕಂಥ ಮಾತನ್ನು ತಾವೆಲ್ಲ ತಿಳ್ಕೊಳ್ಬೇಕು. ಅಂತಹ ಅದ್ಭುತವಾಗಿರುವ ಜಾತ್ರೆ ಒಳಗೆ ನಾವು ಇನ್ನೊಂದಿಷ್ಟು ಚಿಂತನೆಯ ಜಾತ್ರೆನೂ ಮಾಡಬೇಕಾಗಿದೆ.